ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶನ ಅಡ್ಡದಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ಈ ಗಣೇಶ ಹಬ್ಬ ಬಂತು ಅಂದರೆ ಸಾಕು, ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋ ತನಕ ಪ್ರತಿಯೊಬ್ಬರಿಗೂ ಸಂಭ್ರಮ. ಪ್ರತಿ ಮನೆಯಲ್ಲಿ ಬೀದಿಲಿ ಗಣೇಶನ ಕೂರಿಸ್ಕೊಂಡ್ಬಿಟ್ಟು ಅವ್ರದ್ದೇ ಆಗಿರೋ ಒಂದು ರೀತಿಯಲ್ಲಿ ಸಂಭ್ರಮಿಸ್ತಾರೆ. ಹೌದು, ಈ ಸಲ ನಾವು ಕೂಡ ಗಣೇಶ ಹಬ್ಬನ ಆಚರಿಸ್ತಾ ಇದ್ವಿ ಪ್ರೇಮ್ ಅಡ್ಡ ಚಿತ್ರತನದ ಜೊತೆ. ಸೊ ಆದರೆ ಸ್ವಲ್ಪ ವಿಭಿನ್ನವಾಗಿ ಸಂಭ್ರಮ ಮಾಡ್ತಾ ಇದ್ವಿ. ಯಾಕಂದರೆ ಇವಾಗಿನ ಗಣೇಶ ಆಚರಣೆ ಹೇಗಿರುತ್ತೆ ಅಂತ ಪ್ರತಿಯೊಬ್ಬರು ನೋಡಿದ್ದೀರಾ. ಅದೇ ಒಂದು 30 ವರ್ಷ ಹಿಂದಕ್ಕೆ ಹೋಗಿ 1980ರಲ್ಲಿ ಹೇಗಿರ್ತಿತ್ತು, ಅವ್ರ ಕಾಸ್ಟ್ಯೂಮ್ ಹೇಗಿರ್ತಿತ್ತು, ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿದ್ರು, ಹೇರ್ ಸ್ಟೈಲ್ ಹೇಗಿರ್ತಿತ್ತು ಕೇಳ್ತಾ ಇದ್ರೆ ನನಗೆ ಕುತೂಹಲ ಆಗಿದೆ ಅಲ್ಲ. ಸೊ ಅದು ನೋಡಿದ್ರೆ ಹೇಗಿರ್ಬೋದು. ಸೊ ಅದು ನಿಮ್ಗೆ ತೋರಿಸ್ತೀನಿ ನಾನು ಇವಾಗ. ಹಾಗೇ ಒಂದು ಸ್ವಲ್ಪ ಹೊತ್ತು ಮೈಂಡ್ನ 30 ವರ್ಷ ಹಿಂದ್ಗಡೆ ರಿವೈಂಡ್ ಮಾಡ್ಕೊಳ್ಳಿ. ಆಗ್ತಾ ಇಲ್ವಾ? ಆ 30 ವರ್ಷ ಹಿಂದ್ಗಡೆ ಫ್ಲ್ಯಾಶ್ ಬ್ಯಾಕ್ ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆ. 1980s ಗೆಟಪ್ ನೋಡಿ ಶಾಕ್ ಆಗಿಬಿಡಿ. ಮುಂದಕ್ಕೆ ಇನ್ನು ಬೆಜ್ಜನ್ ಶಾಕ್ ಇದೆ. ಇದೇ ಗೇಟಪ್ಪಲ್ಲಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಪ್ರೇಮ್ ಅಡ್ಡ ಜೊತೆ. ಬನ್ನಿ ಹೋಗೋಣ. ಪ್ರೇಮ್ ಅಡ್ಡದಲ್ಲಿ ನಾನಿದ್ದೀನಿ ಇವಾಗ. ಕರಿತೀನಿ ಪ್ರೇಮ್ ಹುಡುಗರು ಹೇಗಿರ್ತಾರಂತ ಅದನ್ನು ನೋಡಿ. ಪ್ರೇಮ್ಜಿ ಇಲ್ಲಿ ನಿಮ್ಮ ಬಾಯ್ಸಲ್ಲ, ಅಡ್ಡ ಬಾಯ್ಸು. ಸೈಲೆಂಟ್ ಆಗಿ ಸೈಡು ಬೇಡಿ ಬಂದ್ರು ನೋಡಿ ನುಗ್ಗೋ ಜೋಡಿ ಬಾಯ್ಸ್. ಸೊ ಎಲ್ಲ ಬಂದ್ರು, ಒಬ್ರು ಮಿಸ್ ಆಗೋರಲ್ಲ. ನಮ್ಮ ಬಾಸ್ ಅಡ್ಡ ಬಾಸ್. ಅಲ್ಲ 1980s ಅಂದ್ವಿ, 80ಕ್ಕೆ ಬಂದ್ವಿ. ಹೌದು. ಬಟ್ ಪಂಚೆ ಏನಕ್ಕೆ ಎಲ್ಲ ಓಕೆ. ಪಂಚೆ ಯಾವ ತರ ಪ್ರೋಗ್ರಾಮ್ ಮಾಡಕ್ ಹೊರಟಿರೋದು ನಾವಿಲ್ಲಿ. ಬೇರೆ ಯಾವ ತರ ಕಂಫರ್ಟಬಲ್ ಕೇಳಿ. ಯಾವ ತರ ಪ್ರೋಗ್ರಾಮ್ ಮಾಡುವಾಗ ಪಂಚೆ ಹಾಕ್ಬಾರ್ದು. ಅಲ್ಲ ಓಡೋದ್ ಗಿಡೋದು ಏನು ಇಲ್ಲ ಮನುಷ್ಯನ. ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಕೂತ್ಕೊಳ್ತೀವಿ. ಗಣೇಶನ್ ಅಲ್ಲ, ಓಡೋದು ಇಲ್ಲ. ಅಡ್ಡಕ್ಕೆ ಬಂದಿದ್ವಿ ಗಣೇಶನ್ ಅಡ್ಡಕ್ಕೆ. ಓಡೋದು ಇಲ್ಲ, ಯಾವ್ದೋ ಮನೆಗೆ ನುಗ್ಗೋದು ಇಲ್ಲ. ಟೈಟ್ ಆಗ್ಬಿಟ್ಟು ಸೊ ನಿಮ್ಮ ಸಿನಿಮಾ ಅಂತೂ ಪ್ರೇಮ್ ಅಡ್ಡ 1980ಸಲ್ಲಿ ಇರುತ್ತೆ, ಎಲ್ರಿಗೂ ಗೊತ್ತಿರೋ ವಿಷಯ. ಸಾಂಗ್ಗಳು ನೋಡ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ. ಬಟ್ ಆದರೆ ಸಿನಿಮಾ ಹೇಗಿದ್ಯೋ ಅದೇ ಥರ ಒಂದು ಪ್ಯಾಟ್ರಲ್ಲಿ ಗಣೇಶ ಹಬ್ಬ ನೀವು ಸೆಲೆಬ್ರೇಟ್ ಮಾಡಿದ್ರೆ ಹೇಗಿರುತ್ತೆ? ಆಡಿಯನ್ಸು ಕಾಯ್ತಾ ಇದ್ದಾರೆ ನೋಡೋಕ್ಕೋಸ್ಕರ. ಸೊ ಕರ್ಕೊಂಡೋಗಿ ತೋರಿಸಿ ಇವಾಗ ನೀವು ಹಬ್ಬ ಹೇಗೆ ಮಾಡ್ತೀರಾ, ಗಣೇಶನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ. ನಮ್ಮಟ್ಟಕ್ಕೆ ನೀವು ಬಂದಮೇಲೆ ಗಣೇಶನ ಅಡ್ಡಕ್ಕೆ ನಾವು ಹೋಗೋಣ. ಖಂಡಿತ ಕರ್ಕೊಂಡು ಹೋಗ್ತೀವಿ, ಬನ್ನಿ ಅಲ್ವಾ? ಮನೆ ಜನ ಸೀಟು ಇಲ್ಲ ರಾಜ್ಯ ಆಳ್ತಾವ್ರಲ್ಲ ಬಾಯ್ಸ್ ಅಡ್ಡ ಬಾಯ್ಸ್. ಅಲ್ಲ ಇವಾಗ ಇನ್ನೊಂದು ಫಸ್ಟ್ ನಾನು ಕೇಳಬೇಕಾಗಿರೋದು, ಕಾಸ್ಟ್ಯೂಮ್ ಕೊಟ್ಟಿದ್ದೀರಾ ನನಗೂ ಇರ್ತಾರೆ ಒಳ್ಳೆ ಮಾಡಿ ಮಾಡಿ ಸೋಸ್ದಂಗಿದೆ. ಇದು ನೋಡಿದ್ರೆ ಯಾವುದೋ ಬೆಡ್ಶೀಟ್ ಇದ್ದಂಗಿದೆ. ಶ್ರೀರಾಮ್ಪುರದ ಶ್ರೀರಾಮ್ಪುರ ಎಲ್ಲ ಶ್ರೀರಾಮ್ಪುರದ ಬಟ್ಟೆಗಳು. ನಮ್ಮ ಸಿನಿಮಾದಲ್ಲಿ ಹಾಕಿರೋದು ಹೀರೋಯಿನ್ಗೆ ಮಾತ್ರ ಕಾಸ್ಟ್ಲಿ, ಹುಡುಗಿರಿಗೆ ಮಾತ್ರ ಕಾಸ್ಟ್ಲಿ. ನಮ್ಮ ಹುಡುಗರಿಗೆಲ್ಲ ಅಡ್ಡ ಬಾಯ್ಸ್ಗಳಿಗಾಗಲಿ ನನಗಾಗಲಿ ಎಲ್ಲ ಶ್ರೀರಾಮ್ಪುರದ ಬಟ್ಟೆ. ಏನಕ್ಕೆ ಅಷ್ಟು ನ್ಯಾಚುರಲಾಗಿ ಅಷ್ಟು ಓಲ್ಡ್ ಸ್ಟೈಲ್ ಸಿಗುತ್ತೆ ಅಂದರೆ ನೋಡಿ. ನಿಮ್ಗೆ ಓಲ್ಡು ನಮ್ದು ಬೆಡ್ಶೀಟ್, ನಿಮಗೆ ಲೈಕ್ ಹೊಚ್ಕೊಂಡ್ ಬೆಡ್ಶೀಟ್ ಮಲಗೋದು. ಬೆಡ್ಶೀಟಲ್ಲಿ ಹೊಸಿಯಾರೆ ಅಲ್ಲಿ ಕಾಲರ್ ಅವ್ರಾಗ ಗೊತ್ತಾಗಿತ್ತು ನಿಮಗೆ ಎಷ್ಟು ದೊಡ್ಡದಿದೆ ಅವಾಗಿನ ಸ್ಟೈಲ್. ಅದು ಅಟ್ಲೀಸ್ಟ್ ಇದು ನೀವು ಹಾಕೊಂಡಿದ್ದಿಲ್ಲ ಒಳ್ಳೆ ನಿಜ ಜಿಗಿ ಅಂತ. ಏನಕ್ಕೆ ಅಂದರೆ ಇದು ನನ್ನ ಬಾಯ್ಸ್ ಸಾಂಗ್ ಹಾಕಿದೆ. ಸಿನಿಮಾದಲ್ಲಿ ನೀವು ಹಾಕಿರೋ ಇದು ಸಿನಿಮಾದಲ್ಲಿ ಅವ್ರು ಹಾಕಿರೋ ಬಟ್ಟೆ ನಾನು ಹಾಕಿದ್ದೀನಿ. ಅದು ಏನು ಗ್ಲಾಸ್ ಹಾಕೊಂಡು ಪೂರಾ ಹುಡುಗಿ ಪೋಸ್ ಕೊಡೋಕೆ ಹೋಗೋದಂಗೆ ಹಿಂಗೆ. ಯಾವುದೋ ಡ್ರೆಸ್ಸು ಮಗ ನೀವು ಹಾಕೊಂಡು ಮಿಸ್ತಾ ಇದ್ದೀರಿ ಯಾಕೆ? ಮತ್ತು ಈ ಪ್ರಿಪ್ರೇಷನ್ ಬಗ್ಗೆ 1990s ಇವಾಗ ಗಣೇಶ ಹಬ್ಬ ಅಂದರೆ ಬಿಡಿ, ಬೀದಿలో ಗಣೇಶನ್ ಕೂರಿಸಿ ಎಂಜಾಯ್ ಮಾಡ್ತಾರೆ. ಈ ವಾರ ಇವ್ರು ಎತ್ತಿದ್ರೆ ನೆಕ್ಸ್ಟ್ ವೀಕ್ ಇನ್ನೊಬ್ರು ತಂದು. ಹೌದು. ಬಟ್ ಅವಾಗ ಹೇಗಿತ್ತು ಎಂಜಾಯ್ಮೆಂಟ್? ಅಲ್ಲ ನೀವು ಆ ಪ್ಯಾಟರ್ನ್ ಇಟ್ಕೊಂಡು ಸಿನಿಮಾ ಮಾಡಿರೋದ್ರಿಂದ ಹೇಗಿತ್ತು ಅವಾಗ? ಅಲ್ಲ ಅವಾಗ ತುಂಬ ಚೆನ್ನಾಗಿತ್ತು. ಗಣೇಶನ ಕೂರಿಸೋ ರೀತಿನೇ ಬೇರೆ ಅವಾಗೆಲ್ಲ ಅಂದ್ರೆ ಇವಾಗೆಲ್ಲ ಅಂತಂದರೆ ನಾವೆಲ್ಲ ದೊಡ್ಡವರಾಗ್ಬಿಟ್ಟು ಸಿಕ್ಕಾಪಟ್ಟೆ ಎಲ್ಲ ತಗೊಂಬಂದು ಅವ್ರವ್ರ ಕಾಸು ಇದು ಮಾಡ್ಕೊಂಡು ಗಣೇಶ ಕೂರಿಸ್ತಾರೆ. ಆಮೇಲೆ ಕಿರಿಕ್ಗಳು ಜಾಸ್ತಿ ಕಿರಿಕ್ಗಳು. ಇವಾಗೆಲ್ಲ ಜಾಸ್ತಿ ಎಲ್ಲೋ ಒಂದು ಇಲ್ಲಿ ಗಲ್ಲಿಲಿ ದುಡ್ಡು ಎದ್ದು ಕೂರಿಸಿದ್ರೆ ಪ್ರಾಬ್ಲಮ್ಮು. ಅಲ್ಲೇ ನೀವು ಇಲ್ಲಿ ನಾವೇನು ಮಾಡ್ತೀವಿ, ಒಂದು ಊರಿಗೆ ಒಂದು ಗಣೇಶ ಕೂರಿಸುವ. ಆ ಗಣೇಶನ ಹೆಂಗೆ ಕೂರಿಸ್ತಾ ಅಂದರೆ ಎಲ್ಲರೂ ಚಂದ ಇತ್ತು. ಎಲ್ಲರೂ ಮನೆ ಪಕ್ಕ ಹೋಗೋದು, ಗಣೇಶ ಕೂರಿಸ್ತಾ ಇದ್ದೀವಿ ಎಲ್ಲ ಕಾಸಿಸ್ಕೊಂಡು ಗಣೇಶ ಕೂರಿಸ್ತಾರೆ. ಎಷ್ಟು ಕೊಡ್ತಾರೆ ಅಷ್ಟು? 5 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ದೊಡ್ಡದು. ನಿಮಗೆ 10 ರೂಪಾಯಿ ನೋಡಿದ ತಕ್ಷಣ ಅಯ್ಯೋ ನಾವು 10 ರೂಪಾಯಿ ಕೊಟ್ಬಿಟ್ರಲ್ಲೇ ಅಂತ. ಅವ್ರಿಗೊಂದು ಕಡುಬು ಸಪ್ರೇಟಾಗಿ ಇಟ್ಟಿರುವ 10 ರೂಪಾಯಿ ಕೊಟ್ಟರು ಸರ್, ಅವ್ರು ಕಡುಬು ಕೊಡ್ರೆ ಅಂತ. ಯಾಕೆ ನೆಕ್ಸ್ಟ್ ಇಯರ್ ಕೊಡೋದು ಇದ್ದಾರೆ ಕಾಸಿಲ್ಲ ಅಂತ. ಆ ಮಟ್ಟಕ್ಕೆ ಮ್ಯಾನೇಜ್ ಮಾಡ್ತಿದ್ವಿ. ಇದೇನು ವಿಡಿಯೋ ಹಾಕ್ಸ್ತಾ ಇದ್ವಿ ನಾವು ನೈಟು. ಅಂದರೆ ಗಣೇಶನ ಕುಡಿದ್ಬಿಟ್ಟು ಈಗೆಲ್ಲ ಟೇಪ್ ಇದಲ್ಲ, ಡಣ ನಕ್ಕ ಅವೆಲ್ಲ ಇದೆ. ಟೇಪೆಲ್ಲ ಡ್ಯಾನ್ಸ್ ಮಾಡೋದು ಗೇಮ್ಸ್ ಮಾಡೋದಲ್ಲ. ಆವಾಗೆಲ್ಲ ಟೇಪ್ ಇರಲಿಲ್ಲ ನಮಗೆ. ಟೇಪ್ ಅಂದರೆ ಗಣೇಶನ ಎತ್ಕೊಂಡು ಹೋಗ್ಬೇಕಾಗಿತ್ತು. ದೊಡ್ಡ ಮೈಕ್ ಸೆಟ್ಗಳು. ವಿಡಿಯೋ ಹಾಕ್ಸ್ತಾ ಇದ್ವಿ. ಏನಂದರೆ ಈ 4 ಕ್ಯಾಸೆಟ್ ಬರೋದು ನಿಮಗೆ.
ಅದು ಟಿವಿನೂ ಇಲ್ಲ, ಇದು ಟಿವಿ ಮತ್ತು ಕ್ಯಾಸೆಟ್ಟು. ನಿಮಗೆ ವಿಡಿಯೋ ಕ್ಯಾಸೆಟ್ ಬರುತ್ತೆ ಗೊತ್ತಾ ನಿಮಗೆ? ವಿಡಿಯೋ ಕ್ಯಾಸೆಟ್ 4 ಕ್ಯಾಸೆಟ್ ಹಾಕೋದು, ನೈಟೆಲ್ಲ ಗಣೇಶ ಕೂರಿಸ್ಬಿಟ್ಟು ಅಲ್ಲೇ ಮಲಗೋದು, ಅಲ್ಲೇ ವಿಡಿಯೋ ಹಾಕೋದು, ಎಲ್ಲ ಜನಗಳ ಕರೆದು ಹಬ್ಬ ಮಾಡೋದು ಅಲ್ಲೇ. ಈ ಬೆಳ್ಳಿ ಒಂದು ವೈಟ್ ಪರದೆ ಥರ ಹೌದು, ಹಾಕ್ಬಿಟ್ಟು ವಿಡಿಯೋ ಹಾಕೋದು ಜೋರಾಗೆ. ಈ ಮಟ್ಟಕ್ಕೆ ಆಮೇಲೆ ಫೆಂಟಾಸ್ಟಿಕ್. ಅವಾಗ ಒಂದೇನಪ್ಪ ಅಂದ್ರೆ ಅದೊಂದು ವೇದಿಕೆ, ಒಂದು ಕಡೆ ದೇವ್ರ ಭಕ್ತಿ, ಇಯರ್ಲಿ ನಾವು ಗಣೇಶ ಕೂತು ಒಂದು ಕಡೆ ದೇವ್ರ ಭಕ್ತಿ ಆಗೋದು, ಒಂದು ಕಡೆ ಡೌಡಿಯೋಕ್ಕೂ ಜಾಗ ಆಗೋದು. ಹೆಣ್ಮಕ್ಳು ಬರೋದು ಪೂಜೆಗೆ ಸಾಯಂಕಾಲ ಆಯಿತು 6 ಗಂಟೆಗೆ ಮಂಗಳಾರತಿ ಅಂತ ಹೊಡ್ಸ್ಬಿಟ್ಟಿರುವ ಟ್ಯಾಂಕ್ನ ಊರ ಊರು ಸುತ್ತ ಹೊಡ್ಸ್ಬಿಟ್ಟಿರುವ ಮಾವಂಗಳಾರತಿ 6 ಗಂಟೆಗೆ ಗಣೇಶ ಕೂರಿಸಿ 6 ಗಂಟೆಗೆ ಗಣೇಶ ಕೂರಿಸಿ ಅಂದ ತಕ್ಷಣ ಜಲ್ 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 ಬರುವಲ್ಲ. ಏನು ಹಿಂಗೆ ನೋಡ್ತಾ ಇರಲ್ಲ ನೀವು, ಸೇಮ್ ಚಪ್ಪರ್ಗಳೇ ಎಲ್ಲರೂ ಹಿಂಗೇನೆ. ಈಗೇನು ಅಡ್ಡ ಟೀಮ್ ನೋಡ್ತಾ ಇದ್ದೀರಿ, ಮೊದಲು ಮಾಡ್ತಿದ್ದು ಹಿಂಗೇನೆ ನಾವು, ಇದೇ ಹೊಸ್ತಲ್ಲ, ಸೇಮ್ ಆ್ಯಸ್ ಇಟ್ ಇಸ್. ನೀವೇನು ಮಾಡ್ತಾ ಇದ್ದೀರಿ 80s ಹಂಗೆ ಮಾಡ್ತೀರಿ ನೋಡಿ ಎಲ್ಲರೂ, ಅದೇ ಥರ ಇದೆ. ಬಟ್ ಎಲ್ಲರೂ ಸಡನ್ಗೆ ಯಾವುದೋ ಒಂದು ವಾಯ್ಸ್ ಬಂದಾಗ ಎಲ್ಲ ತಿರುಗಿ ನೋಡೋರು. ಇದಕ್ಕೆ ಅವ್ರ ಅವ್ನು ಕರ್ಪೂರ ತೊಗೊಂಡು ಫಸ್ಟ್ ಅವನು ಕರ್ಪೂರ ಕೈ ಹಾಕಿರುವ, ಯಾಕಂದ್ರೆ ನಾನು ಆರತಿ ಕೊಡಬೇಕು ಅಂತ ಹುಡುಗಿ ಇವೆಲ್ಲ ನಡೆಯೋ. ಆ ಥರ ಒಂದು ಮಜಾ ಇರೋದು, ಅಷ್ಟೇ ಭಕ್ತಿ ಇರೋದು, ಅಷ್ಟೇ ಪ್ರೀತಿ ಇರೋದು, ಅಷ್ಟೇ ತುಂಬ ನ್ಯಾಚುರಲ್ ಆಗಿರುತ್ತೆ, ಅಷ್ಟೇ ಒಂದು ಮನಸ್ಸಿಗೆ ಒಂದು ತುಂಬ ರಹಿತ ಅನ್ನಿಸ್ತೀವಲ್ಲ ಆ ಥರ ಇರೋದು ಹಬ್ಬಗಳು. ಎಷ್ಟು ದಿನ ಅಂತ ಕೂರಿಸ್ತಾ ಇದ್ರಿ? ಎಷ್ಟು ದಿನ ಮಾಡ್ತಾ ಇದ್ರಿ? ಕೂರಿಸ್ತಾ ಇದ್ವಿ 3 days ಕೂರಿಸ್ತಾ ಇದ್ವಿ. ಏನಪ್ಪ ಅಂದರೆ ಇಲ್ಲ ಫಸ್ಟ್ ಡೇ ಕೂರಿಸ್ಬೇಕು, ಸಾಯಂಕಾಲ ಕರ್ಕೊಂಡು ಬಿಡ್ಬೇಕು, ಇಲ್ಲ 3 days ಇರಬೇಕು, ಇಲ್ಲ 6 days 9 days ಈ ಥರ ಇರುತ್ತೆ. ಒಂದೊಂದು ಬ್ಯಾಚ್ ಅದು ಅಂದರೆ ಕಾಲದಿಂದ ಮಾಡ್ಕೊಬಂದಿರೋದು ರೂಲ್ಸ್ ಅಂತಂದರೆ ಹಿರಿಯರು ಮತ್ತು ತಿರ್ಗಿ ನಮ್ಮ ವೇದಾಂತಿಗಳಾಗಲಿ ದೊಡ್ಡ ದೊಡ್ಡವರು ವ್ಯಕ್ತಿಗಳಾಗಲಿ ಮತ್ತು ಅವ್ರವ್ರ ಮನ್ಸಿಗೆ ಬೇಕಾದಂಗೆ ಅವ್ರವರು ಮಾಡ್ಕೊಂಡು ತಂದಿರೋದ್ರಿಂದ ನಾವು ಅದೇ ಥರ ನಡ್ಕೊಂಡು ಹೋಗ್ತಾ ಇದ್ವಿ. ಫಸ್ಟ್ ಡೇ ಕೂರಿಸ್ಬೇಕು, ಇಲ್ಲಾಂದ್ರೆ 2ನೇ ದಿವಸ ತೊಗೊಂಡ್ಬಿಟ್ಟು ವಿಘ್ನ ಆಗ್ತಾನೆ, ಗಣೇಶ ವಿಘ್ನ ಇದಾಗ್ತಾನೆ ಅಂತ ಇವೆಲ್ಲ ಇದೆ. ಅವ್ನು ಯಾವತ್ತೂ ವಿಘ್ನ ಆಗಲ್ಲ, ಯಾಕಂದರೆ ಅವ್ನು ದೇವರು, ಅವನು ಪಾಪ ನಾವೇನೇ ತಪ್ಪು ಮಾಡೋದು ತದಾಸು ಹೋಗೋ ಮಗನೇ ಚೆನ್ನಾಗಿರೋ ಓಕೆ ಏನೋ ತಪ್ಪು ಮಾಡಿದೆ ಹೋಗಿ ಅಂತ ಹೊಟ್ಟೆ ಒಳಗೆ ಕಳಿಸ್ತಾನೆ. ನಮ್ಗೆ ಯಾಕೆ ಮೋಸ ಮಾಡ್ತಾನೆ? ನಾವು ಯಾಕೆ ಬೆಳಗ್ಗೆ ಅಂತ ಕೈ ಮುಗಿತೀವಿ, ಸಾರ್ ನೋಡಿ ಸಾರ್ ಈ ಕೆಲಸಕ್ಕೆ ಹೋಯ್ತಾ ಇದೀವಿ ಒಂಚೂರು ಕಂಡುಬಿಡಿ ಸಾರ್ ಅಂತ ನಮ್ಗೆ ಯಾಕೆ ಶಾಪ ಕೊಡ್ತಾನಲ್ವಾ? ದೇವ್ರ ಕ್ಷಮಿಸಿನೇ ಮನುಷ್ಯಲ್ಲ ಪಾಪ ಮಾಡಕ್ಕೆ ಜಾಸ್ತಿ ಮಾಡಿದ್ದಾರೆ. ಟೂ ಮಚ್ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಆ ಹೆಸರಲ್ಲಿ ಚಂದ ಎತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಗಣೇಶನ ಹೆಸರಲ್ಲಿ. ಆಯ್ತಾ, ಗಣೇಶನ ಚಂದ ಡಿಮ್ಯಾಂಡ್ ವಿತ್ ಡಿಮ್ಯಾಂಡು. ಮೊನ್ನೆ ನಾನು ಅದೇ ನೋಡಿದೆ, ಯಾವುದೋ ಗಲಾಟೆ ಆಯಿತು, ಯಾವುದೋ ಒಂದು ಇದರಲ್ಲಿ ಚಂದ ಎತ್ತಕ್ಕೆ ಹೋಗಿ ಗಣೇಶನ ಗಲಾಟೆ ಆಯಿತು ಅಂತ. ಅದ್ರಲ್ಲಿ ನಾನ್ಸೆನ್ಸ್. ಅದು ನಿನಗಿಷ್ಟ ಆಯ್ತಾ, ನಿನ್ನ ಪ್ರೀತಿನ ನೀನು ದೇವ್ರು ಮಾಡ್ಬೇಕಾ, ಅದು ನಿನ್ನ ಏರಿನ ನೀನು ಮಾಡು, ಇಲ್ಲ ಪ್ರೀತಿ ವಿಶ್ವಾಸ ಯಾರು ಅವ್ರ ಕೈಲಾದಷ್ಟು ಕೊಡ್ತಾರೆ. ಅದು ಬಿಟ್ಬಿಟ್ಟು ನಾನು ಅವಾಜ್ ಹಾಕೋದು ಹೋಗಿ ಇನ್ನೊಬ್ಬ ಚಂದ ಇರೋದು ನಾನ್ಸೆನ್ಸ್. ಅದೆಲ್ಲ ಖಂಡಿತವಾಗ್ಲೂ ಯಾರು ಅಷ್ಟೇ ಪ್ರತಿಯೊಬ್ಬರು ಗಣೇಶನ ಆ ಥರ ಮಾಡಬಾರ್ದು. ಅಲ್ಲ, ಅದು ಅವ್ರು ಮಾಡೋದೇನಕ್ಕೆ ಅಂದರೆ ಅವ್ರವ್ರ ಕಾಂಪಿಟೇಷನ್. ಪಕ್ಕದಲ್ಲಿ ಏರಿಯಾ ಹುಡುಗರು ನಮ್ಗಿಂತ ದೊಡ್ಡದಾಗಿ ಮಾಡ್ತೀರಿ, ಇವ್ರಿಗಿಂತ ನಾವು ಜಾಸ್ತಿ ಮಾಡ್ತೀವಿ. ಖಂಡಿತ ಆ ರೋಡಲ್ಲಿ ಇರೋರಿಗೆ ತೊಂದರೆ ಕೊಟ್ಟು ನನಗೆ ಅದು ಸುಮಾರು ಜನ ಹಂಗೆ ಕೇಳ್ತಾರೆ ನನಗೆ, ಅಣ್ಣ ಅದು ಆರ್ಕೆಸ್ಟ್ರಾ ಅಣ್ಣ ಆರ್ಕೆಸ್ಟ್ರಾ ಕೊಟ್ಟು ಅಣ್ಣ ಇದು ಮಾಡಿ ಅಣ್ಣ ಅದಂತೂ ಕೊಡಿಸಿ ಅಣ್ಣ ಕಳಿಸಿ. ನಾನು ಹೇಳೋದು ಒಂದೇ ಏನಂತ, ನಾನು ಫಸ್ಟ್ ಆಫ್ ಆಲು ಯಾವುದೇನು ಕೊಡಿಸಲ್ಲ ಯಾರು. ಏನಕ್ಕೆ ಅಂತಂದರೆ, ನಿನಗೆ ಗಣೇಶ ಕೂರಿಸ್ಬೇಕು, ಭಕ್ತಿಯಿಂದ ಪೂಜೆ ಮಾಡಬೇಕು, ನೀನು ಮನೇಲಿ ಕೂರಿಸೋಕೆ ಪೂಜೆ ಮಾಡು, ಇಲ್ಲ ರೋಡಲ್ಲಿ ಪೂಜೆ ಮಾಡಬೇಕು, ಜೋರಾಗಿ ತಾಮಟ ಹೊಡಿಬೇಕು ಅಂದರೆ ನಿನ್ನ ಇದರಲ್ಲಿ ನೀನು ಸ್ನೇಹಿತರೆಲ್ಲ ಕೂತ್ಕೊಂಡು ಪೂಜೆ ಮಾಡಿ, ನೀನು ಸ್ನೇಹಿತರ ಒಂದು ಹಬ್ಬ ಮಾಡಿ ಜೋರಾಗಿ ಆಚರಿಸೆ ಮಾಡಿ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಇನ್ನೊಬ್ಬರನ್ನ ಇದು ಮಾಡೋಕ್ಕೆ ಹೋಗಬಾರ್ದು. ನಾನು ಅದೇ ಹೇಳ್ದು, ನಿನಗೆ ಬೇಗ ಬೇಕಾ, ನಿನಗೆ ಮಕ್ಳಿಗೆ ಫೀಸ್ ಕಟ್ಟೋಕ್ಕಿಲ್ವಾ, ನಿನಗೇನೋ ಪ್ರಾಬ್ಲಮ್ಮ ಅಂಥದ್ರೇಳು ಬಂದು ಹೆಲ್ಪ್ ಮಾಡೋಣ, ಬರೋಣ, ಬಟ್ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡೋಣ ಬಂದು. ಅದು ಬಿಟ್ಬಿಟ್ಟು ಇಲ್ಲ ಇದು ಆರ್ಕೆಸ್ಟ್ರಾ ಮಾಡಿಸ್ಕೊಡಿ, ಗಣೇಶ ಕೊಡಿ, ಚಂದ ಎತ್ಸೋದು, ಇವೆಲ್ಲ ಇಸ್ ನಾನ್ಸೆನ್ಸ್. ಅಂಥವಕ್ಕೆಲ್ಲ ತಲೆ ಬಗ್ಲೇ ಬಿಡೋದು, ತಲೆ ಅವ್ರಿಗೋಸ್ಕರ ಮಾಡ್ಕೊಳ್ತಿರೋದು. ಗಣೇಶನ ಬಾಯ್ಬಿಟ್ಟು ಹಾಗೆ ಮಾಡಿ ಯಾವ ದೇವ್ರ ತಾನೇ ಬಂದ್ಬಿಟ್ಟು ನೀವು ನನ್ನ ಕರ್ಪೂರ ಹೊಡೀರಿ, ನೀನು ಗಂಧ ಕಟ್ಟಿ ಎಸಿ, ನೀವು ಇದೇ ಮಾಡಿ ಅದೇ ಮಾಡಿ. ಮನೇಲಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಬಿಟ್ರೆ ಅದರಷ್ಟು ಆಶೀರ್ವಾದ, ಅದರಷ್ಟು ಇದು ಬೇರೊಂದಿಲ್ಲ. ಅವನೇ, ಯಾಕಂದರೆ ದೇವ್ರಿದ್ದಾನೆ, ನಮಗಿದೆ, ನಮ್ಮ ದೇವ್ರು ಖಂಡಿತವಾಗ್ಲಿ ಎಲ್ಲರ ಮುಖಾಂತರ ದೇವ್ರಿದ್ದಾನೆ ಅಂತ. ಈಗ ನಾನು ಸಂದೀಪ ಒಂದು ಹೆಲ್ಪ್ ಮಾಡಬೇಕು, ಸಂದೀಪಂಗೆ ಹೆಲ್ಪ್ ಆಗಬೇಕು ಏನಂತ, ನನಗೆ ಎಮರ್ಜೆನ್ಸಿ ಏನೂ ಇಲ್ಲ, ಅವತ್ತೊಂದು ಊಟ ಸಿಕ್ಕಿಲ್ಲ, ನೀನು ಎದುರುಗಡೆ ಸಿಗ್ತೀಯ, ಸಡನ್ಲಿ ಬಂದು ನನಗೆ ಊಟ ಕೊಡಿಸ್ತೀಯ. ಅದು ಯಾರ ಮುಖ ಅಂತ ಅಂದರೆ, ಬಟ್ ಪ್ರತಿಯೊಬ್ಬ ಮನಸ್ಸಲ್ಲೂ ಪ್ರತಿಯೊಬ್ಬ ಇದರಲ್ಲೂ ದೇವ್ರು ಇದ್ದಾನೆ. ಬಟ್ ಆ ದೇವ್ರ ಮುಖಾಂತರ ಬಂದು ನನಗೆ ಊಟ ಕೊಡಿಸ್ತೇ ದೇವ್ರು ಇದೆ. ಅದಕ್ಕೆ ಅವ್ನು ನೆನ್ಸ್ಕೊತೀವಿ. ಅವಾಗ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲ್ಲ, ನೀನು ಕೊಡಿಸ್ತು ಅಬ್ಬಾ ದೇವ್ರ ಹೆಂಗೆ ಕೊಡಿಸ್ಬಿಟ್ಟ ಕಣೆ ಅಂತ, ಅದು ನಿನಗೆ ಕೃತಜ್ಞತೆ ಹೇಳ್ಬೇಕು, ಯಾಕಂದರೆ ಹೊಟ್ಟೆ ತುಂಬ ಊಟ ಕೊಡಿಸ್ತಾ ಕಣೆ ಅಂತ. ಬಟ್ ಅವ್ನು ಯಾವತ್ತು ಹುಟ್ಟಿಸೋ ದೇವರು ಉಲ್ಮೇಸಲ್ಲ ಅಂತೀವಲ್ಲ ಆ ಥರ. ಖಂಡಿತ ಅವನು ಯಾವತ್ತೂ ಕೇಳಲ್ಲ, ನೀನು ನನಗೆ ಕೊಡು ಉಂಡಿ ಕಾಸು ಹಾಕು, ನೀನು ಮಂಗಳಾರತಿ ಹತ್ತಿರ ನಾನು ನಿಂಗೆ ತದಾಸ್ತು ಅನ್ನೋದು ಅವೆಲ್ಲ ಯಾವತ್ತೂ ಕೇಳಲ್ಲ. ಮಗನೇ ಇನ್ನೊಬ್ರಿಗೆ ಹೊಡಿಬೇಡ, ಇನ್ನೊಬ್ರಿಗೆ ತಲೆ ಹೊಡಿಬೇಡ, ಇನ್ನೊಬ್ರಿಗೆ ಹರ್ಟ್ ಮಾಡಬೇಡ, ಇನ್ನೊಬ್ರು ನೋಯಿಸ್ಬೇಡ. ಒಳ್ಳೇದು ಮಾಡೋಕ್ಕಾಗಿಲ್ಲ ಕೈಲಾದರೆ ಹೋಗು, ಇಲ್ಲಾಂದ್ರೆ ಬಿಟ್ಟು ಹೋಗು ಅಷ್ಟೇ. ಒಳ್ಳೇದು ಮಾಡು, ಕೆಟ್ಟ ಮಾತ್ರ ಮಾಡೋಕೆ. ಸರಿ, ಇನ್ನೂ ಜಾಸ್ತಿ ಮಾತಾಡೋಣ. ಈಗ ಫಸ್ಟ್ ಗಣೇಶನೆಲ್ಲ ಕೂರ್ಸೋಣ, ಕಾಯ್ತಾ ಇರೋದು ಅದಕ್ಕೋಸ್ಕರ. ಎಸ್ ಸೈಡಲ್ಲಿ ಫುಲ್ ಖಂಡಿತ ನೋಡಿ ಹುಡುಗರೆಲ್ಲ ಕಾಯ್ತಾ ನೋಡಿ. ಓಕೆ, ಗಣೇಶನ್ ಕೂರ್ಸೋಣ. ಗಣೇಶನ್ ಕೂರ್ಸೋಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ, ಇನ್ನೂ ಮುಂದುವರಿಯುತ್ತೆ ಈ ಕಾರ್ಯಕ್ರಮ.